ನಿವೃತ್ತ ಪೊಲೀಸ್ ಅಧಿಕಾರಿ ಉಮೇಶ್ ಅವರು ಹಾಗೂ ಕ್ರೀಡಾ ವಿಶ್ಲೇಷಕರಾದ ಜೋಸೆಫ್ ಹೂವರ್ ಅವರು ನಮ್ಮ ಜೊತೆ ಇದ್ದಾರೆ. ಅದರ ಜೊತೆಗೆ ಪ್ರಶಾಂತ್ ನಾತು ನಮ್ಮೊಂದಿಗಿದ್ದಾರೆ. ಆರ್ಸಿಬಿ ವಿರುದ್ಧ ಈಗ ಕೊನೆಗೂ ದಾಖಲಾಯಿತು ಎಫ್ಐಆರ್. ಆರ್ಸಿಬಿ ವಿರುದ್ಧ ಎಫ್ಐಆರ್ ದಾಖಲು. ನಿನ್ನೆಯಿಂದ ಇವತ್ತಿನವರೆಗೆ ಯಾವುದೇ ಕೇಸ್ ಕೂಡ ದಾಖಲಾಗಿರಲಿಲ್ಲ. ಆರ್ಸಿಬಿ ಬೆಳಗ್ಗೆ 7:01 ಒಂದು ಪೋಸ್ಟ್ ಹಾಕತ್ತೆ. ಇವತ್ತು ಸಂಜೆ 3:30 ಸಿಗೋಣ ಅಂತ ಪೋಸ್ಟ್ ಹಾಕತ್ತೆ. ಅಲ್ಲಿಂದ ಜನರ ಫ್ಲೋ ರಾಜ್ಯ ರಾಜಧಾನಿ ಒಳಗಡೆ ಬರೋದಕ್ಕೆ ಶುರು ಆಗತ್ತೆ. ಫೈನಲಿ ಈಗ ಆರ್ಸಿಬಿ ವಿರುದ್ಧ ಎಫ್ಐಆರ್ ಕೊನೆಗೂ ದಾಖಲಾಗಿದೆ. ಉಮೇಶ್ ಸರ್, ದಯಾನಂದ್ ಅವರು ಸ್ಪಷ್ಟವಾಗಿ ಹೇಳಿದ್ರು ಸದ್ಯಕ್ಕೆ ತುಂಬಾ ಕಷ್ಟ ಇದೆ, ವಿ ನೀಡ್ ಟೈಮ್, ಈಗಂತೂ ಸಾಧ್ಯನೇ ಇಲ್ಲ ಅಂತ. ಅದನ್ನ ಕಡೆಗಣಿಸಲಾಯಿತು. ಅಂಡ್ ಸ್ಥಳದಲ್ಲಿ ಇದ್ದ ಪೊಲೀಸರ ಬಗ್ಗೆ ನಾನು ಒಂದು ಮಾತು ಆಡಲ್ಲ ಸರ್, ಯಾಕೆಂದ್ರೆ ಅವರು ಒಬ್ಬೊಬ್ಬರ ಜೀವ ಉಳಿಸೋದಕ್ಕೆ ಹೆಂಗೆ ಹೆಣಗಾಡಿದ್ದಾರೆ ಅನ್ನೋದು ವಿಜುವಲ್ಸ್ ಹೇಳ್ತಾ ಇವೆ. ಅವರ ಕೈಲಿ ಎಷ್ಟಾಗುತ್ತೋ ಅಷ್ಟು ಶ್ರಮ ಹಾಕಿ ಅವರು ಪ್ರಯತ್ನ ಪಟ್ಟಿದ್ದಾರೆ, ಅವರ ಸೆಕ್ಯೂರಿಟಿ ಕೊಡೋ ಪ್ರಯತ್ನ ಪಟ್ಟಿದ್ದಾರೆ. ಪೊಲೀಸರು ಹೇಳಿದ್ದನ್ನು ಕಡೆಗಣಿಸಿ ಪ್ರತಿಷ್ಠೆಗೆ ಬಿದ್ದು ಹಿಂಗಿದ್ದೊಂದು ಕಾರ್ಯಕ್ರಮ ಮಾಡಿ 11 ಜೀವಗಳನ್ನು ಬಲಿ ತಗೊಂಡಿದ್ದಾರೆ. ಹೌದು ನೋಡಿ, ಅವತ್ತಿನ ರಾತ್ರಿ ಇಡೀ ರಾತ್ರಿ ಪೊಲೀಸರುಗಳು ಕೆಲಸ ಮುಗಿಸ್ಕೊಂಡು 3:30-4 ಗಂಟೆ ಆಗಿರುತ್ತೆ ಹೋಗಿ. ಅವ್ರು ಮತ್ತೆ ಬಂದ್ಬಿಡ್ತಾರೆ ಬೆಳಗ್ಗೆ 3:30, ಬೆಳಗ್ಗೆ 8:30-9 ಗಂಟೆಗೆ ಬರ್ತಾರೆ. ಬಟ್ ಶಕ್ತಿ ಇರೋದಿಲ್ಲ. ಬೆಳಗ್ಗೆ ಬರ್ತಾರೆ, ಬಂದ ತಕ್ಷಣವೇ ಬನ್ನಿ ಎಲ್ಲ ಬಂದೋಬಸ್ತಿಗೆ ಬನ್ನಿ ಅಂದರೆ ಅರೇಂಜ್ಮೆಂಟ್ ಇರ್ತದಲ್ಲ, ಅವ್ನು ಎಲ್ಲಿಗೆ ಕಳಿಸೋದು, ಎಲ್ಲಿಗೆ ಹಾಕಬೇಕು, ಅವ್ರ ಕೆಲಸ ಏನು ಅದನ್ನೆಲ್ಲ ಹೇಳ್ಬೇಕಾದ್ರೆ ಅದಕ್ಕೊಂದು ರಿಹರ್ಸಲ್ ಅಂತ ಇರ್ತದೆ, ಟೈಮ್ ಬೇಕು. ಯಾವುದೇ ಪೊಲೀಸಿಗೆ ಮಾಡಬೇಕಾದಾಗ, ಪ್ರಾಪರ್ ಪೊಲೀಸ್ ಬಂದೋಬಸ್ತ್ ಮಾಡಿದಾಗ ಅದಕ್ಕೆ ಅವಕಾಶನೇ ಇಲ್ಲ. ಅದಕ್ಕೋಸ್ಕರನೇ ಸಾಹೇಬ್ರು ಹೇಳಿರೋದು, ಸರಿಯಾಗಿ ಹೇಳಿದ್ದಾರೆ ಅವರು, ಸಾಧ್ಯ ಆಗಲ್ಲ ಇದು, ಇಷ್ಟು ಜನ ಬರ್ತಾರೆ 100%. ಯಾಕೆಂದರೆ ನಮ್ಗೆ ಗೊತ್ತಾಗ್ಬಿಡ್ತದೆ, ಎಲ್ಲ ಪೊಲೀಸ್ ಸ್ಟೇಷನಿಂದ SB ರಿಪೋರ್ಟ್ ಬರ್ತದೆ, ಹಿಂಗೆ ಜನ ಹೋಗ್ತೀವಿ ಅಂತೇಳಿ ಕಲೆಕ್ಟ್ ಮಾಡಿಬಿಡ್ತೀವಿ ನಾವು, ಎಷ್ಟು ಜನ ಹೋಗ್ತೀರಿ, ಹೇಗೆ ಹೋಗ್ತೀರಿ ಅಂತ ಅಂದ್ಬಿಟ್ಟು ಸಿಟಿಲಿ ಅಂದಾಜು ಎಷ್ಟು ಬರ್ಬೋದು ಅಂತ ಹೇಳಿದ ತಕ್ಷಣವೇ ಅದಕ್ಕೊಂದು ಹುಡ್ಕೊಳ್ತೀವಿ, ದಾರಿ ಹೇಳ್ತಾರೆ. ಇವಾಗ ಕಷ್ಟ ಆಗಿಬಿಡ್ತದೆ ಬಂದೋಬಸ್ತ್ ಮಾಡೋದಕ್ಕೆ, ನಾಳೆ ಎಲ್ಲ ಸೇರ್ಕೊಬಿಡ್ತಾರೆ, ಮತ್ತು ಇಡೀ ಟ್ರಾಫಿಕ್ ವ್ಯವಸ್ಥೆ ಅಧ್ವಾನ ಆಗೋಗ್ಬಿಡ್ತದೆ, ಸೀಲ್ ಆಗಿಬಿಡ್ತದೆ ಟೋಟಲ್ ಬೆಂಗಳೂರು ಸಿಟಿ ಅಂತ, ಇದೆಲ್ಲ ಆಗಿರುತ್ತೆ. ಬಟ್ ಇದನ್ನು ಮೀರಿ ಇಂಥ ಈವೆಂಟು ಅಂದರೆ ಇತಿಹಾಸದಲ್ಲಿ ಸಾಧ್ಯನೇ ಇಲ್ಲ ಬಿಡಿ. ಯಾರೂ ಇಷ್ಟು ಜನನ ಕರೀಗೆ ಸಾಧ್ಯನೇ ಇಲ್ಲ, ಯಾರೇ ಪೊಲಿಟಿಕಲ್ ಪಾರ್ಟಿಗಳಾಗಲಿ ಎಂಥದ್ದೇ ಆಗಲಿ, ಎಕ್ಸೆಪ್ಟ್ ರಾಜ್ಕುಮಾರ್ ಅವರೊಂದು ಘಟನೆ ಬಿಟ್ಟರೆ ವಾಲಂಟಿಯರ್ ಬಂದಂಥ ಮಹಾನ್ ಇದನ್ನು ಇವತ್ತೇ ನಾವು ನೋಡಿದ್ದು. ಅಷ್ಟು ವರ್ಷಗಳ ನಂತರ ಇಷ್ಟೊಂದು ಜನಗಳು ಇಷ್ಟೊಂದು ಆವೇಶದಲ್ಲಿ ನಾವು ಪಾರ್ಟಿಸಿಪೇಟ್ ಮಾಡಲೇಬೇಕು, ನೋಡಲೇಬೇಕು, ಹತ್ರಕ್ಕೆ ಹೋಗಲೇಬೇಕು ಅನ್ನುವಂಥ ಆವೇಶ ಎಲ್ಲಿ ಕೂಡಿರ್ತದೋ ಕ್ರೌಡಲ್ಲಿ, ಅಲ್ಲಿ 100ಕ್ಕೆ 100 ಹೌದು ಸರ್, 100ಕ್ಕೆ 100ರಷ್ಟು ಕಾಲ್ ತುಳ್ಳಾಗ್ತದೆ. ಇವನ್ ಸಣ್ಣ ಸಿನಿಮಾ ಥಿಯೇಟರ್ಗಳಲ್ಲೂ ಸಹ ಕಾಲ್ ತುಳಿದಿಂದ ಸತ್ತಿರೋದು ನೋಡಿದ್ದೀವಿ. ಯಾಕೆಂದರೆ ಆವೇಶ ಎಲ್ಲಿರ್ತದೋ ಅಲ್ಲಿ ಸಂಖ್ಯೆ ಮುಖ್ಯ ಆಗಿರುವುದಿಲ್ಲ, ಅಲ್ಲಿ ಆವೇಶ ಮುಖ್ಯ ಆಗಿರುತ್ತೆ. ಅಲ್ಲಿ ನಾನೇ ಜಯಿಸಬೇಕು, ನಾನೇ ನುಗ್ಗಬೇಕು ಅನ್ನುವಂಥ ಆವೇಶ ಒಳಗಡೆ ಸುಟ್ಟಬಿಡ್ತಾರೆ. ಅಲ್ಲಿ ಸ್ವಲ್ಪ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಆಗುದಿಲ್ಲ. ಆಮೇಲೆ ಪೊಲೀಸಿಗಂತೂ ಟೋಟಲಿ ಬಹಳ ಕಷ್ಟ ಮಾಡೋದಕ್ಕೆ, ಯಾವ ಕಾರಣಕ್ಕೂ ಮಾಡೋಕ್ಕಾಗುದಿಲ್ಲ, ಸಾಧ್ಯನೇ ಇಲ್ಲ. ಪೊಲೀಸರಂತೂ ಯಾವ ಕಾರಣಕ್ಕೂ ಇದರಲ್ಲಿ ಫೇಲ್ಯೂರ್ ಅನ್ನೋ ಪ್ರಶ್ನೆನೇ ಇಲ್ಲ. ರೈಟ್ ರೈಟ್ ಜೋಸೆಫ್ ಅವರವರೇ, ಹಾಗಂದ ಮಾತ್ರಕ್ಕೆ KSCA ತೆಗೆದುಕೊಂಡಿರೋ ನಿರ್ಧಾರ ಏನು ಸ್ವಾಗತಾರ್ಹ ಅಲ್ಲ ಸರ್? ಅಲ್ಲ, ಈಗ ನಾನು ಹೇಳೋದು KSCA ಬಗ್ಗೆನೂ ನೀವು FIR ಹಾಕ್ಬೇಕು, ಬೇರೆ ಇವರಲ್ಲ. KSCA ಜವಾಬ್ದಾರಿ ಇದೆ. ನಮ್ಮ ಕ್ರಿಕೆಟ್ ನಾಶ ಮಾಡಿಸಿದಾರೆ, ಪಾಲ್ ಮಾಡಿ ಇಟ್ಬಿಟ್ಟು ಈಗ ನಾ ಹೇಳ್ದಂಗೆ ನಮ್ಮ ಮಶಾನ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನ. ಅವ್ರ ಬೇರೆ ಹಾಕ್ಬೇಕು, ಬುದ್ಧಿ ಬರ್ಬೇಕು ಇವ್ರಿಗೆ. ಇವ್ರು ಏನ್ ತಗೊಂಡ್ಬಿಟ್ಟಿದ್ದಾರೆ, ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಮಾಡ್ಬೋದು, ಇಷ್ಟ ಮಾಡ್ಕೊಂಡು ಕೂತಿದ್ದಾರೆ. ಜವಾಬ್ದಾರಿ ಈಗ ಒಂದು ಇನ್ಫಾರ್ಮೇಶನ್ ಬಂದಿದೆ ಸರ್, KSCA ವಿರುದ್ಧನೂ FIR ದಾಖಲಾಗಿದೆ ಸದ್ಯಕ್ಕೆ. ಇನ್ಸಿಡೆಂಟ್ ನಡೆದ ಒಂದಿಡೀ ದಿನದ ನಂತರ ಈಗ ಫೈನಲಿ FIR ದಾಖಲಾಗಿದೆ. ಒಳ್ಳೇದಾಯ್ತು, ಈಗ ಇಷ್ಟಾದ್ರೂ ಮಾಡಿದಾರಲ್ಲ. ಇನ್ನ ಇದನ್ನ ತನಿಖೆ ಮಾಡಿ ತಿರ್ಗಾ ಎಲ್ಲೂ ಏನು ಆಗ್ಬಾರ್ದು. ನಾನು ಆ ಕಡೆ ಹೋಗಿದ್ದೆ, ಹೋದಾಗ ಜನ ನೋಡ್ಬಿಟ್ಟು ನಾನು ಅಯ್ಯೋ ಇಲ್ಲೇ ಭಯಂಕರ ಆಗಿತ್ತು. ಅವಾಗಾದ್ರೂ ನಾವು ಯೋಚಿಸಿದ್ದೇನೆಂದ್ರೆ, ಎಲ್ಲಿ ಈ ಜನ ಸೇರಿದಾಗ ಎಲ್ಲಿಂದ ಬರ್ತಿದಾರ ಆ ರೋಡ್ಸ್ ಆದ್ರೂ ಬ್ಲಾಕ್ ಮಾಡ್ಬಿಡ್ಬೇಕಾಯ್ತು. ಬಟ್ ಅಷ್ಟು ಜನ ಪೊಲೀಸ್ ಇರ್ಲಿಲ್ಲ, ಆಗೋದು ಇಲ್ಲ. ಜನ ಒಳ್ಳೆ ನದಿಯೊಳಗೆ ಬಂದಂಗೆ ಪ್ರವಾಹ ಇತ್ತು ಸರ್, ಅದು ನದಿಯಲ್ಲ ಪ್ರವಾಹ ಇತ್ತು. ಹೌದು ಹೌದು, ಆ ತರ ಆಗ್ಬಿಟ್ಮೇಲೆ
ಈ RCB ಅವರು ಇವತ್ತು ಖುಷಿ ನಮಗೆ ಇದೊಂದು ಮಾತಿಗೆ ಖುಷಿ, ಯಾಕಂದ್ರೆ FIR ಹಾಕಿದ್ದಾರೆ. ಬಟ್ ನಾನು ಚಾರ್ಜ್ ಮಾಡೋದೇನಂದ್ರೆ, ನಿಮಗೆ ದುಡ್ಡು ಮಾಡೋ ಲೆಕ್ಕಾಚಾರ ಬರುತ್ತೆ, ನೀವು ಜನ ಹಿಂಗೆಲ್ಲ ಆಗ್ಬೋದು ನಿಮ್ಗೆ ಯೋಚಿಸ್ಲಿಲ್ವಾ? ನೀವು ಇವೆಂಟ್ ಮ್ಯಾನೇಜ್ಮೆಂಟ್ ಇಟ್ಟಿದ್ದೀರಲ್ಲ, ಏನ್ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆ ಆಗತ್ತೆ. ಥ್ಯಾಂಕ್ ಯು ಸೋ ಮಚ್. ಹಾಕಿದ್ರೆ ಸಾಕಾಗಲ್ಲ, ಅವ್ರು ಮಾಡಿರೋ ಪ್ರಾಫಿಟ್ ಅನ್ನ ಯಾರು ತೀರ್ಕೊಂಡಿದಾರಲ್ಲ ಅವ್ರ ಕುಟುಂಬಕ್ಕೆ, ಗಾಯಾಳು ಆಗಿದ್ದವ್ರು ಕೊಡಿಸಿದ್ರೆ ಮಾತ್ರ ಇದಕ್ಕೊಂದು ನ್ಯಾಯ ಕೊಡ್ಲಿಕ್ಕೆ ಸಾಧ್ಯ. ರೈಟ್. 3 ಜನಕ್ಕೆ ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, 7 ಗಂಟೆಗೆ ಇದೇ ವಿಷಯದ ಕುರಿತಾಗಿ ವಿಶೇಷ ಚರ್ಚಾ ಕಾರ್ಯಕ್ರಮ ಇರುತ್ತೆ. ತಪ್ಪು ಯಾರದ್ದು ಅನ್ನೋದರ ಪ್ರಶ್ನೆಯ ಜೊತೆಗೆ ಈ ಆತುರದ ಸಂಭ್ರಮ ಬೇಕಿತ್ತಾ? ಸೂತಕದ ಮನೆಗೆ ತೆಗೆದುಕೊಂಡು ಹೋಗಬೇಕಾದ ಸಂಭ್ರಮ ಬೇಕಿತ್ತಾ? ಸರ್ಕಾರದ ಜವಾಬ್ದಾರಿ ಇಲ್ಲ ಅಂತ ನುಣುಚ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. 7 ಗಂಟೆಗೆ ವಿಶೇಷ ಚರ್ಚೆಯೊಂದಿಗೆ ವಾಪಸ್ ಆಗ್ತೀವಿ. ಇದು ಈ ಕ್ಷಣದ ವಿಶೇಷ ಪಾರ್ಟಿ ರೌಂಡ್ಸ್. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.